ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆರಾಮಿದ್ದೀರಿ ಅನ್ಕೊಂತೀನಿ. ರೇಣು ಟೇಸ್ಟಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಈ ವಿಡಿಯೋ ಒಳಗೆ ಹಾಲು ಹೋಳಿಗೆ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡ್ಕೊಂಬರೋಣ ಬರ್ರಿ. ಬೇಕಾಗಿರುವಂಥ ಪದಾರ್ಥಗಳು ಸ್ಕ್ರೀನ್ ಮೇಲೆ ನೋಡ್ಬೋದು. ಈ ರೆಸಿಪಿ ಮಾಡೋಕೆ ಬೆಲ್ಲದ ಪಾಕ ಬೇಕಾಗ್ತೈತಿ. ಅದಕ್ಕೆ ನಾನು ತೊಗೊಂಡಿರುವಂಥ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು 10ರಿಂದ 20 ನಿಮಿಷ ಪಾಕ ಮಾಡ್ಕೊಳ್ತೀನಿ. ಸೊ ಪಾಕ ರೆಡಿ ಆಯಿತು. ಅದನ್ನು ಒಂದು ಸಪ್ರೇಟ್ ಪಾತ್ರೆ ಒಳಗೆ ಸೋಸ್ಕೊಂಡು ಸೈಡ್ಗೆ ಇಟ್ಕೊಳ್ತೀನಿ. ಈಗ ಒಂದು ಜಾರ್ ಒಳಗೆ ಆಗಲೇ ಏನು ತೊಗೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್, ಬಾದಾಮ ಮತ್ತು ಗೋಡಂಬಿ, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಂಡು ಚಲೋತ್ತಂಗ ಮಿಕ್ಸಿ ಮಾಡ್ಕೊಳ್ತೀನಿ. ಆದಷ್ಟು ಸಣ್ಣಂಗೆ ರುಬ್ಕೊಳ್ರಿ ಇದನ್ನು. ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸಿ ಆದಮೇಲೆ ಆಗಲೇ ಮಾಡ್ಕೊಂಡಿರುವಂಥ ಬೆಲ್ಲದ ಪಾಕಕ್ಕೆ ಇದು ಡ್ರೈ ಫ್ರೂಟ್ಸ್ ಹಾಲನ್ನು ಹಾಕ್ಕೊಳ್ತೀನಿ. ಈಗ ಕೊಬ್ಬರಿ ಹಾಲು ತಯಾರು ಮಾಡ್ಕೊಳಕ್ಕೆ ಇನ್ನೊಂದು ಜಾರ್ ಒಳಗೆ ತೊಗೊಂಡಿರುವಂಥ ಅರ್ಧ ಕಪ್ ಕೊಬ್ಬರಿನ ಹಾಕಿ ಚಲೋತ್ತಂಗೆ ಸಣ್ಣಂಗೆ ರುಬ್ಕೊಳ್ತೀನಿ. ಕೊಬ್ಬರಿ ಸಣ್ಣಂಗೆ ರುಬ್ಕೊಂಡ್ಮೇಲೆ ಈ ಕೊಬ್ಬರಿಯಿಂದ ನಾವು ಆ ಹಾಲನ್ನು ಸಪ್ರೇಟ್ ಮಾಡಬೇಕಾಗ್ತೈತಿ. ಅದಕ್ಕೆ ಟೀ ಸೋಸೋದಿರ್ತದಲ್ಲ ಮನೆಯೊಳಗೆ, ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ಬಟ್ಟೆ ಯೂಸ್ ಮಾಡಿಕೊಂಡು ಹಾಲನ್ನು ಸಪ್ರೇಟ್ ಮಾಡ್ಕೊರಿ. ಇನ್ನು ರುಬ್ಕೊಂಡಿರೋ ಕೊಬ್ಬರಿ ಏನಾದರೂ ಉಳ್ದಿತ್ತಂದರೆ ಅದರಿಂದ ನೀವು ಹಾಲೆಲ್ಲನೂ ತಕ್ಕೋರಿ. ಆಗಲೇ ಬೆಲ್ಲದ ಪಾಕ ಮತ್ತು ಡ್ರೈ ಫ್ರೂಟ್ಸ್ ಹಾಲನ್ನು ಒಂದು ಪಾತ್ರೆ ಒಳಗೆ ಹಾಕಿದ್ದನ್ನು ಅದನ್ನು ಕುದಿಲಿಕ್ಕೆ ಇಡ್ತೀನಿ. ಕುದಿಯೋ ಟೈಮ್ ಒಳಗೆ ಈಗ ಏನು ಕಾಯಿ ಹಾಲು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು 10ರಿಂದ 15 ನಿಮಿಷ ಕುದಿಲಿಕ್ಕೆ ಬಿಡ್ತೀನಿ. ಬೆಲ್ಲದ ಪಾಕ ಮತ್ತು ಕಾಯಿ ಹಾಲು ಎರಡು ಚಲೋತ್ತಂಗ ಮಿಕ್ಸ್ ಆಗಬೇಕು. ಅದಕ್ಕೆ ಆಗಾಗ ಸೌಟಿಂದ ಮಿಕ್ಸ್ ಮಾಡ್ಕೊತಾನೆ ಇರ್ರಿ. ಕುದಿಯೋ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಆಗಲೇ ಪುಡಿ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು 5ರಿಂದ 10 ನಿಮಿಷ ಚಲೋತ್ತಂಗ ಕುದಿಲಿಕ್ಕೆ ಬಿಡ್ತೀನಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಈ ಹಾಲನ್ನು ಸಪ್ರೇಟಾಗಿ ತೆಗೆದಿಟ್ಕೊತೀನಿ. ಪುರಿ ಮಾಡೋಕೆ ಒಂದು ಬಾಣಲಿ ಒಳಗೆ ಎಣ್ಣೆ ಹಾಕತ್ತೀನಿ. ಎಣ್ಣೆ ಕಾಯುವಷ್ಟರೊಳಗೆ ನಾವು ಪುರಿ ರೆಡಿ ಮಾಡ್ಕೊಳ್ಳೋಣ. ಪೂರಿ ಮಾಡೋಕೆ ಮೈದಾ ಹಿಟ್ಟು ಕಲಿಸ್ಕೊಳತ್ತೀನಿ. ಅದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ. ಈಗ ಸ್ವಲ್ಪ ಬಿಸಿ ಆದಮೇಲೆ ಲಟ್ಟಿಸ್ಕೊಂಡಿರುವಂಥ ಎಲೆನ ಹಾಕ್ಕೊಂಡು ಎಣ್ಣೆಲಿ ಕರ್ಕೊಳ್ಳೋಣ. ಹೀಗೆ ಮಿಕ್ಕಿದ ಪುರಿನೂ ರೆಡಿ ಮಾಡ್ಕೊಳ್ಳೋಣ. ಈಗ ರುಚಿಯಾದ ಮತ್ತು ಸಿಹಿಯಾದ ಹಾಲು ರೆಡಿ ಆಗೈತಿ. ಅದ್ರ ಜೊತೆಗೆ ಗರಿ ಗರಿಯಾದ ಪುರಿನೂ ರೆಡಿ ಆಗ್ಯಾವ. ಮತ್ತು ಯಾಕೆ ತಡ ಮಾಡ್ತೀರಿ, ಬರ್ರಿ ಹೆಂಗೆ ತಿನ್ನೋದಂತ ತೋರಿಸ್ಕೊಡ್ತೀನಿ. ಒಂದು ಪ್ಲೇಟ್ ಒಳಗೆ ಪುರಿ ಮೇಲೆ ಮಾಡ್ಕೊಂಡಿರುವಂಥ ಹಾಲನ್ನು ಹೀಗೆ ಪುರಿ ಮೇಲೆ ಹಾಕ್ಕೊತೀನಿ. ನಿಮ್ಗೆ ಎಷ್ಟು ಹಾಲು ಬೇಕಲ್ಲ ಪುರಿಗೆ ಅಷ್ಟು ಹಾಕ್ಕೊಳ್ಬೋದು. ನೋಡ್ತಾ ಇದ್ರನ್ನ ಬಾಯಲ್ಲಿ ನೀರು ಬರತ್ತವೋ. ನಾವೀಗ ಟೇಸ್ಟ್ ಮಾಡ್ತೀವಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೆಂಗಾಗೈತಂತ ಕಮೆಂಟ್ ಮೂಲಕ ತಿಳಿಸಿ ಹೇಳ್ರಿ. ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೇಣು ಟೇಸ್ಟಿ ರುಚಿಯಾದ ಅಡುಗೆ ಸವಿಯೋಣ.